ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಾಂತಲಾ ಉಮೇಶ್. ಇವತ್ತು ನಮ್ಮನೆ ಆಯುಧ ಪೂಜೆ ಮತ್ತು ಗಾಡಿ ಪೂಜೆ ಎರಡನ್ನೂ ಮಾಡ್ತಾ ಇದ್ದೀವಿ. ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಗಾಡಿ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಗಾಡಿ ಪೂಜೆ ಮಾಡ್ತಾ ಇದ್ದಾರೆ. ಬೈಕು, ಕಾರು ಮತ್ತು ನನ್ನ ಮಗಳ ಸೈಕಲ್ಲು ಮೂರನ್ನು ಪೂಜೆ ಮಾಡ್ತಾ ಇದ್ದೀವಿ. ನಾನು ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ಕೋಬೇಕಾಗಿರೋದ್ರಿಂದ ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮ ಭಾವನ ಮಗ ಚಿಕ್ಕವನು ವಿಡಿಯೋ ಮಾಡು ಅಂತ ಕೊಟ್ಟರೆ ಅವ್ನು ವಿಡಿಯೋ ತುಂಬ ಶೇಕ್ ಮಾಡಿದ್ದಾನೆ. ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ದೆ, ಬಟ್ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೀನಿ. ಸಪ್ರೇಟಾಗಿ ಅದನ್ನೇ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ. ನಮ್ಮ ಮನೆಯವರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬಿಟ್ಟು 12 ಗಂಟೆ ಅಷ್ಟೊತ್ತಿಗೆ ಬಂದಿದ್ದರು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ಅವ್ರಿಗೆ ಲೇಟ್ ಆಗಿತ್ತು, ಹಾಗಾಗಿ ಬೇಗ ಪೂಜೆ ಮಾಡಿಬಿಟ್ಟು ಅಡುಗೆ ಎಲ್ಲ ಅಷ್ಟೊತ್ತಿಗೆ ರೆಡಿಯಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅವರು ಡ್ಯೂಟಿಗೆ ಮತ್ತೆ ಹೋದರು. ಬೆಳಗ್ಗೆ ಬೇಗ ಮಾಡಬೇಕು ಅಂದ್ಕೊಂಡ್ವಿ, ಆದರೆ ಆಗಿಲ್ಲ, ಲೇಟ್ ಆಗೋಯಿತು. ಗಾಡಿ ಎಲ್ಲ ತೊಳೆದು ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು. ಸ್ವಲ್ಪ ನಮ್ಮ ಕೆಲಸ ಆಗೋದು ಲೇಟ್ ಆಗೋಯಿತು. ಹಾಗಾಗಿ ಸ್ವಲ್ಪ 12 ಗಂಟೆ ಆಗಿತ್ತು ನಾವು ಪೂಜೆ ಮಾಡೋಷ್ಟೊತ್ತಿಗೆ. ನಮ್ಮ ಮನೆಯವರು ಮತ್ತೆ ಡ್ಯೂಟಿಗೆ ಹೋಗಬೇಕಾಗಿರೋದ್ರಿಂದ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಗಾಡಿ ಪೂಜೆ ಎಲ್ಲ ಮುಗಿಸಿದ್ವಿ. ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು 1-2ವರೆಗೆ ಅಂಬಾರಿ ನೋಡೋದಕ್ಕೆ ಅಂತ ಮನೆಯಿಂದ ಹೊರಟ್ವಿ. ಆದರೆ ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗೋದಕ್ಕೆ ನಮಗೆ 3-3:30 ಆಗೋಯಿತು. ಅಷ್ಟೊಂದು ಜನ ಇದ್ರು, ಗಾಡಿಗಳು ಬಿಡ್ತಾ ಇರಲಿಲ್ಲ. ಕೊನೆಗೂ ರೀಚ್ ಆದ್ವಿ. ಆನೆಗಳು ಫಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾಯಿದೆ. ಆನೆ ನೋಡಿದಾಗ ಎಲ್ಲರೂ ಕೂಗ್ತಾಯಿದ್ರು. ಕೂಗ್ದಷ್ಟು ಅದು ಚೆನ್ನಾಗಿ ಒಳ್ಳೆ ರಾಜ್ಯ ಗಾಂಭೀರ್ಯದಿಂದ ನಡೀತಾ ಇತ್ತು.
ಎಲ್ಲ ಅವ್ರವ್ರ ಸ್ಟೇಟಿಂದ ಅವ್ರವರು ಸ್ಟೇಟಲ್ಲಿ ಏನೇನು ಪ್ರಮುಖವಾಗಿದೆ, ಏನೇನು ವಿಶೇಷ ಇದೆ ಆ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಖುಷಿಯಾಗಿ. ನಾವಂತೂ ಅಂಬಾರಿ ನೋಡೋದಕ್ಕೆ ಕಾತರದಿಂದ ಕಾಯ್ತಾನೇ ಇದ್ವಿ. ಅಂದರೆ ಇದು ಥರ್ಡ್ ಟೈಮ್ ನೋಡ್ತಾ ಇರೋದು. ಆದ್ರೂ ಮತ್ತೆ ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಎಷ್ಟೊತ್ತವರೆಗೂ ಕಾದರೂ ಅಂಬಾರಿ ಬರುತ್ತಲ್ಲ, ಅದನ್ನು ನೋಡಿದವಾಗ ಸಾರ್ಥಕ ಭಾವನೆ, ದೇವರನ್ನ ನೋಡಿದ ಖುಷಿ ಸಿಗುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂಬಾರಿ ಬರುತ್ತೆ. ಅಂಬಾರಿಗಿಂತ ಮುಂಚೆ ಅಶ್ವದಳಗಳು ಮತ್ತು ತುಂಬ ಟೈಟ್ ಸೆಕ್ಯೂರಿಟಿ ಪೊಲೀಸ್ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ರಾಜವಂಶಸ್ಥರು, ಅದಕ್ಕೆ ಸಂಬಂಧಪಟ್ಟಿರೋರು ಎಲ್ಲರೂ ಬರ್ತಾಯಿದ್ರು. ಅದು ನೋಡೋದೇ ಒಂದು ಖುಷಿ, ಕಣ್ಣಿಗೆ ಹಬ್ಬ ಥರ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೆಟ್ವರ್ಕ್ 1 ನೆಟ್ವರ್ಕ್ ಇರಲಿಲ್ಲ. ಯಾರಿಗೂ ಫೋನ್ ರೀಚ್ ಆಗ್ತಾನೂ ಇರಲಿಲ್ಲ, ಫೋನ್ ಆ ಕಡೆಯಿಂದ ಬರ್ತಾನೂ ಇರಲಿಲ್ಲ. ಆ ಲೈಟಿಂಗ್ಸ್ಗೂ ಆನೆ ಅಂಬಾರಿ ಹೊತ್ಕೊಂಡು ಬರೋದು ನೋಡೋದಕ್ಕೆ 2 ಕಣ್ಣೇ ಸಾಕಾಗ್ತಾ ಇರಲಿಲ್ಲ, ಅಷ್ಟೊಂದು ಖುಷಿ ಆಗ್ತಾಯಿತ್ತು. ಎಲ್ಲ ಮಧ್ಯಾಹ್ನದಿಂದ ಕೂತು ಕಾದಿರೋ ಸಾರ್ಥಕ ಕ್ಷಣ ಇವಾಗ. ಅಂಬಾರಿ ನೋಡಿ ಕೈ ಮುಗಿದು ಎಲ್ರಿಗೂ ಒಳ್ಳೇದು ಮಾಡಮ್ಮ ಅಂತ ಕೈ ಮುಗಿದ್ಬಿಟ್ಟು ಕಣ್ಣು ತುಂಬ್ಕೊಂಡ್ವಿ ಅಂಬಾರಿನ. ಅಂಬಾರಿ ಪಾಸಾಗಿ 2 ಸೆಕೆಂಡ್ಗೆ ಜನ ಎಲ್ಲನೂ ಚಲ್ಲಾಪಿಲ್ಲಿಯಾಗಿ ಹೊರಟ್ಬಿಟ್ರು. ಹಾಗಾಗಿ ತುಂಬ ಟ್ರಾಫಿಕ್ ಜಾಮ್, 1 ಅವರ್ ಟ್ರಾಫಿಕ್ ಜಾಮ್ ಆಗೋಯಿತು. ಹಾಗಾಗಿ ನಾವು ರೂಮಲ್ಲೇ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ನಿಧಾನಕ್ಕೆ ಮನೆ ಕಡೆ ಹೊರಟ್ರಾಯ್ತು ಅಂತ 8-8:30 ಮೇಲೆ ಹೊರಟ್ವಿ ಮನೆಗೆ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ದರಿಂದ ರಿಟರ್ನ್ ಆನೆಗಳು ಬರೋದನ್ನು ಸಹ ನೋಡ್ಕೊಂಡು ಬಂದ್ವಿ. ಏನು ಮೊದಲೆಲ್ಲ ಹೋಗಿದ್ವೋ ಆ ಆನೆಗಳು ರಿಟರ್ನ್ ಆಗಿ ಮತ್ತೆ ಬಂದವು. ಸ್ವಲ್ಪ ಹುಷಾರಿಲ್ದಿರೋ ಕಾರಣ ವಿಡಿಯೋ ಲೇಟಾಗಿ ಬರ್ತಾಯಿದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.